ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ಸ್ಟೂಡೆಂಟ್ಗೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಓಕೆ, KCET ರಿಸಲ್ಟ್ 2026 ಎಕ್ಸಾಮ್ ಎಲ್ಲನೂ ಕೂಡ ಮುಗಿದಿದೆ. ರಿಸಲ್ಟ್ ಯಾವಾಗ ಬರುತ್ತಂತ ಎಲ್ಲನೂ ಕೂಡ ಸರ್ಚ್ ಮಾಡ್ತಿದ್ರ. ಸೊ ಈ ಒಂದು ಡೇಟ್ಗೆ ನಿಮ್ಮ ಒಂದು ರಿಸಲ್ಟ್ ಆಗುತ್ತಂತ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಯಾವ ರೀತಿ ಅಂತಂದರೆ ನೋಡಿ, ಈಗ ತಾನೇ ರಿಸಲ್ಟ್ 23-24 ಏಪ್ರಿಲ್ ಮುಗಿದಿದೆ. ಹೋದ ವರ್ಷದ್ದು ಆ ವರ್ಷ ಏನು ಕೂಡ ಲೆಕ್ಕಾಚಾರ ಮಾಡಬೇಡಿ. ಯಾಕಂದರೆ ವರ್ಷದ್ದು ಡಿಫ್ರೆಂಟ್ ಇರ್ತದೆ. ಈ ವರ್ಷದ ಸಿಚುವೇಶನ್ ಈ ವರ್ಷದ್ದೇ ಆಗಿರ್ತದೆ ಹೊರತು ಹೋದ ವರ್ಷದ್ದು ಅಷ್ಟು ದಿನದ ಆದಮೇಲೆ ಬಂತು, ಆ ತಿಂಗಳಿಗೆ ಬಂತು, ಈ ತಿಂಗಳಿಗಂತೂ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಅಕಾಡೆಮಿಕ್ ಇಯರ್ ಮಾತ್ರ ನಿಮಗೆ ಸೆಪ್ಟೆಂಬರ್ ಸ್ಟಾರ್ಟ್ ಮಾಡ್ಬೋದು ಕ್ಲಾಸಸ್ ಎಲ್ಲನೂ ಕೂಡ ಇಂಜಿನಿಯರ್ಸ್ದು. ಬಟ್ ಈ KCETಗೆ ರಿಸಲ್ಟ್ಗೆ ತಕ್ಕನಾಗೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತಾವೆ. ಎಲ್ಲನೂ ಕೂಡ ಕಂಪ್ಲೀಟ್ ಆದಮೇಲೆ ರಿಸಲ್ಟ್ ಬರೋದು. ಓಕೆ, ಯಾವ ಡೇಟಿಗೆ ಬರ್ತದ? ಈಗ ಏಪ್ರಿಲ್ 23-24ಗೆ ಮುಗಿದಿದೆ. ಸೊ ಒಂದು ಗೊತ್ತಿರಲಿ, KCET ರಿಸಲ್ಟ್ ಬರ್ಬೇಕಂತಂದ್ರೆ PUC ಎಕ್ಸಾಮ್ 2ದು ಅದನ್ನು ಕೂಡ ರಿಸಲ್ಟ್ ಬರಲೇಬೇಕು. ಯಾಕಂದ್ರೆ ಅದ್ರದ್ದು ಎರಡೂ ಕೂಡ ಕಂಪೇರ್ ಮಾಡಿ ಬೆಸ್ಟನ್ನು ತೊಗೊಂಡು ಏನು ಮಾಡ್ತಾರೆ ಅಂತಂದರೆ ಕೇದವರು ಕೂಡ ರಿಸಲ್ಟ್ ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡೋ ಕಾರಣ ಸೊ ಎಕ್ಸಾಮ್ 2 ಮುಗಿಲೇಬೇಕು. ಓಕೆ, ನಿಮ್ಗೆ ನಾನು ಒಂದು ಎಕ್ಸಾಂಪಲ್ಗೆ ತೋರಿಸ್ತೀನಿ. ಏನಪ್ಪ ಅಂತಂದರೆ ನಿಮ್ಗೆ ಜಸ್ಟ್ ಒನ್ ಟೈಮ್ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ತೀನಪ್ಪ ಅಂತಂದರೆ ಒಂದು ಲಿಂಕ್ ಓಪನ್ ಮಾಡ್ತೀನಿ. ನಿಮ್ಗೆ ಗೊತ್ತಿರುವಾಗ ಈ ಒಂದು PDF ಎಕ್ಸಾಮ್ 2 PUCದು ಎಕ್ಸಾಮ್ 2 ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಆ್ಯಕ್ಚುಲಿ ನೋಡಿದ್ರೆ 25/4ಗೆ ಸ್ಟಾರ್ಟ್ ಆಗ್ತದೆ. ಸೊ ನಿಮಗೆ ಗೊತ್ತಿದೆ. ಓಕೆ, ಸೊ 25 ಅಂತಂದರೆ ಅರ್ಥ ಮಾಡ್ಕೋಬೇಕು, ಇವತ್ತು ಸ್ಟಾರ್ಟ್ ಆಗುತ್ತದ. ಸೊ ಎಷ್ಟೊಂದು ಕನ್ನಡ, ಅರೇಬಿಕ್ ಇವೆಲ್ಲನೂ ಕೂಡ ಸ್ಟಾರ್ಟ್ ಆಗಿದೆ ಇವತ್ತು. ಅಪ್ ಟು ಎಲ್ಲಿವರೆಗೂ ಕೂಡ ನಡೀತವೆ ನೋಡಿ, ಅಪ್ ಟು ಮೇ 8ರವರೆಗೂ ಕೂಡ ನಡೀತವೆ. ಸೊ ಅದು ಇದು ಅನ್ಕೋಬೇಕು, ಲೆಕ್ಕಾಚಾರ ಹಾಕಿ ಕೂಡ ಮೇ 8ರವರೆಗೂ ಅಥವಾ 10ರವರೆಗೂ ಕೂಡ ನಡೆದರೂ ಕೂಡ ಇದ್ರ ರಿಸಲ್ಟ್ ಬರಬೇಕು. ಎಕ್ಸಾಮ್ ಮುಗಿದಾದ ತಕ್ಷಣ ಮೇ 15ಕ್ಕೆ ಅಥವಾ ಮೇ 20 ಅನ್ಕೊಳ್ಳೋಣ. ಮ್ಯಾಕ್ಸಿಮಮ್ ನಾವು ಮೇ 20 ರಿಸಲ್ಟ್ ಬಂದರೆ ಮೇ 25 ಅನ್ನೋಷ್ಟಿಗೆ KCET ರ್ಯಾಂಕ್ ಅನೌನ್ಸ್ಮೆಂಟ್ ಕೂಡ ಆಗಿಬಿಡ್ತದೆ. ಅಂದರೆ PUCದು ಏನಾದರೂ ರಿಸಲ್ಟ್ ಬಂತು, ಆ ಡಾಟಾನ PUCದ ಡಾಟಾ ತೊಗೊಂಡು KCET ಅವ್ರು ಏನು ಮಾಡ್ತಾರೆ, ನಮ್ಮ KEದವ್ರು ಏನು ಮಾಡ್ತಾರೆ, ತಮ್ಮ ಒಂದು KCET ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅಂದರೆ ಇದು ಅಪ್ರಾಕ್ಸಿಮೇಟ್ಲಿ ಇನ್ನೂ ಒಂದು ಮ್ಯಾಕ್ಸಿಮಮ್ 1 ಮಂತ್ ತೊಗೊಳ್ತದೆ ಹೊರತು ಜಾಸ್ತಿ ಆಗೋದಿಲ್ಲ. ಓಕೆ, ಅಂತಂದರೆ ಏಪ್ರಿಲ್ 23-24 ಮುಗಿದಿದೆ. ಈಗ ಮೇ 8 ಎಲ್ಲನೂ ಕೂಡ 9 ಅಥವಾ ಮೇ 13ವರೆಗೂ ಕೂಡ ಅನ್ಕೊಳ್ಳೋಣ. ಅದೆಲ್ಲನೂ ಕೂಡ ಎಕ್ಸಾಮ್ ಮುಗಿದು ಅನ್ಕೊಂಡ್ರು ಕೂಡ ಮೇ 20ರೊಳಗಡೆ ನಿಮ್ಮ ಒಂದು PUCದು ಎಕ್ಸಾಮ್ 2 ಕೂಡ ರಿಸಲ್ಟ್ ಬರ್ತದೆ. ಎರಡೂ ಕೂಡ ಬೆಸ್ಟ್ ಆಫ್ ತೊಗೊಂಡು ಏನು ಮಾಡಬೇಕು, KCET ಅವ್ರು ಏನು ಮಾಡ್ತಾರೆ, ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದು ಒಂದು 30 ಹೊರಗಡೆ ಅಂದರೆ ಮೇ 30 ಒಳಗಡೆ ರಿಸಲ್ಟ್ ಬರ್ತದೆ. ಸೊ ಡಿಲೇ ಆಗೋದಿಲ್ಲ. ಭಾಳ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಭಾಳ ಯೂಟ್ಯೂಬ್ ಚಾನಲ್ಸ್ ನೋಡಿಬಿಟ್ಟು ನೀವು ಕೂಡ ಏನಪ್ಪ ಅಂತಂದರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅವ್ರು ಹಂಗೆ ಹೇಳಿದ್ರು, ಇವ್ರು ಹಂಗೆ ಹೇಳಿದ್ರು ಅಂತ. PUC ಎಕ್ಸಾಮ್ 2 ರಿಸಲ್ಟ್ ಬರೋವರೆಗೂ ಕೂಡ KCETದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಲ್ಲ. ಇದಂತೂ ಗಮನದಲ್ಲಿಡುವರಿ. ಈ ಜಸ್ಟ್ ನೀವು ಏನಪ್ಪ ಅಂದರೆ ಎಕ್ಸಾಮ್ 2 ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊಂತಾರೆ ಮಾಡ್ಕೋರಿ. ಯಾಕಂದರೆ ನಿಮಗೆ KCET ರ್ಯಾಂಕ್ ಮೇಲೆ ಕೂಡ ಅಫೆಕ್ಟ್ ಆಗ್ತದೆ. ಕೀ ಆನ್ಸರ್ ಆಗಲೇ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿದ್ದೀನಿ, ಅಲ್ಲಿ ಕೂಡ ನೋಡ್ಕೊರಿ. ಆ್ಯಂಡ್ ಮುಂದೆ ಕೌನ್ಸಿಲಿಂಗ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಳಕ್ಕೆ ಟ್ರೈ ಮಾಡಿರಿ. ಆ್ಯಂಡ್ ನಿಮಗೂ ಕೂಡ ನಾನು ಕೂಡ ಕಂಟಿನ್ಯೂಸ್ ಆಗಿ ಎಲ್ಲ ಕೋರ್ಸಸ್ ಬಗ್ಗೆ ಡೀಟೇಲ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ, ವರಿ ಮಾಡ್ಕೊಬಿಡಿ. ನಿಮ್ಗೆ ಏನೇ ಒಂದು ಕೌನ್ಸಿಲಿಂಗ್ ಡೀಟೇಲ್ಸ್ ಆ್ಯಂಡ್ ನಮ್ಮ ಪರ್ಸನಲ್ ಗೈಡೆನ್ಸ್ ಕೂಡ ಬೇಕಂತಂದ್ರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಾನು ನಿಮಗೆ ಡೈರೆಕ್ಟ್ ಅಡ್ಮಿನ್ ಇರ್ತೀನಿ, ಅಲ್ಲಿ ಸಿಗ್ತೀನಿ ಅಂತ. ಓಕೆ, ಅಪ್ಡೇಟ್ ಅಂದರೆ ಎಕ್ಸಾಂಪಲ್ ನಿಮಗೆ ರಿಸಲ್ಟ್ ಡೇಟ್ ಅಪ್ಡೇಟ್ ಬಂದುಬಿಟ್ರೆ ಮೇ 25 ಟು ಮೇ 30 ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರ್ತದೆ. ವರಿ ಮಾಡ್ಕೊಬೇಡಿ. ಅಂದರೆ ಮೇ 25 ಟು ಮೇ 30 ಇಷ್ಟರ ಒಳಗಡೆ ನಿಮ್ಮ ಒಂದು KCET ರಿಸಲ್ಟ್ ಕೂಡ ಬರ್ತದೆ. ಅದಾದಮೇಲೆ ಕೌನ್ಸಿಲಿಂಗ್ ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ತಿಂಗಳು ನಿಮ್ಗೆ ಏನಪ್ಪ ಅಂದರೆ ಕೌನ್ಸಿಲಿಂಗ್ ಇರ್ತದೆ. ಮಾಡೋಣ ಅಂತ ಆರಾಮ್ಸಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಎಲ್ಲನೂ ಕೂಡ ಕಂಟಿನ್ಯೂ ನಮ್ಮ ಜೊತೆ ಯಾವಾಗ ಕೂಡ ಟಚಲ್ಲಿರಿ ಅಷ್ಟೇ. ಓಕೆ, ಸರಿ, ಬಾಯ್.